ನಾವೀಗ ತೊಂದರೆಯಲ್ಲಿ ಸಿಕ್ಕಾಕೊಂಡಿದೀವಿ. ಅಚ್ಚು ಕಾಲ್ ರೀಚ್ ಆಗ್ತಾನೆ ಇಲ್ಲ. ಯಾಕೆ ನನ್ನ ಹಿಂದೆ ಹೋಗಿ ನಿಂತ್ಕೊಂಡೆ? ಬಾರೆ ಮುಂದೆ. ಅಕ್ಕ, ದೊಡ್ಡವರಿಗೆ ಮರ್ಯಾದೆ ಕೊಡ್ಬೇಕಲ್ಲ, ಅದಕ್ಕೆ ನಾನು ಹಿಂದೆ ಬಂದು ನಿಂತ್ಕೊಂಡೆ. ನೀನ್ ತಾನೇ ಈಗ ದೊಡ್ಡವಳು, ನೀನೇ ಮುಂದೆ ನಿಂತ್ಕೋ ಅಕ್ಕ. ಅಚ್ಚು, ಈ ಸಮಯದಲ್ಲಿ ಹುಚ್ಚಿ ತರ ಮಾತಾಡ್ತೀಯ ನೋಡು ನೀನು. ಅಕ್ಕ, ಏನೇ ಅದು ಆ ತರ ಇದೆ ಹೋಗೆ. ಹೌದಚ್ಚು, ಮನುಷ್ಯರ ತರನೇ ಕಾಣ್ತಾ ಇದೆ ನೋಡೋದಿಕ್ಕೆ. ಅಕ್ಕ, ಹೋಗಿ ಪಕ್ಕದಲ್ಲಿ ಏನ್ ಬೇಕಂತ ಕೇಳಿ ಮಾತಾಡ್ಸೆ. ಅಚ್ಚು, ಮೆಂಟಲ ಅಷ್ಟ್ ಹೇಳೋಳು, ನೀನು ಹೋಗಿ ಮಾತಾಡ್ಸು, ಹೋಗು. ನಾವು ಇಲ್ಲಿಂದ ಹೋಗ್ಬಿಡೋಣ. ಅನ್ನು ಅಕ್ಕ, ಒಂದ್ ನಿಮಿಷ ತಡೀರಿ. ಇದು ಯಾಕಾದ್ರೂ ನಮ್ಮನ್ನ ಹಿಂಬಾಲಿಸ್ಕೊಂಡ್ ಬರ್ತಾ ಇದೆ ಅಂತ ಅದ್ರ ಹತ್ರನೇ ಕೇಳೋಣ. ನಾವು ಓಡ್ತಾ ಇದ್ರೆ ಅದು ಮತ್ತೆ ನಮ್ಮ ಹಿಂದೆನೆ ಬರ್ತಾ ಇರುತ್ತೆ. ಏನ್ ಹೇಳ್ತಾ ಇದೀಯ ಮೀನಾ? ಹೌದನು ಅಕ್ಕ. ಹೇ, ಯಾರು ನೀನು? ಯಾಕೆ ನಮ್ಮ ಹಿಂದೆ ಬರ್ತಾ ಇದೀಯಾ? ನಿನ್ನ ನೋಡಿ ನಾವು ಹೆದರ್ಕೋಬೇಕಾ? ನಾನೆಲ್ಲ ಹೆದರ್ಕೊಳ್ಳಲ್ಲ. ಮೊದಲು ಮನೆ ಬಿಟ್ಟು ಹೊರಗಡೆ ಹೋಗು. ಮೀನಾ, ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಅಚ್ಚು, ಆ ದೆವ್ವ ನನ್ನನ್ನ ಹೊಡೆದ್ಬಿಟ್ಟು. ಅಯ್ಯಯ್ಯೋ, ಹೇ ದೆವ್ವ, ಪಿಚಾಚಿ, ಯಾಕೆ ನನ್ನ ಬೆಸ್ಟ್ ಫ್ರೆಂಡ್ ಅವಳನ್ನು ಹೊಡೆದೆ? ಹಾ, ಇಲ್ಲಿ ಸುಮ್ಮನೆ ತಾನೇ ಇದ್ದಾಳೆ ನಮ್ಮ ಅಕ್ಕ. ಅವಳನ್ನು ಎರಡು ಕಪ್ಪಾಗಿ ಬಾರಿಸಬಹುದಾಗಿತ್ತಲ್ಲ. ಅಚ್ಚು, ಎಲ್ಲಿ ಹೋಗ್ತಾ ಇದೆಯಾ ನಮ್ಮನ್ನು ಬಿಟ್ಬಿಟ್ಟು? ಅಕ್ಕ, ನಾನು ಟಾಯ್ಲೆಟ್ ಹೋಗಿಲ್ಲ ಕಣೆ, ಬರ್ತೀನಿ ತಡಿಯೇ. ಯಾವ ಸೀಮೆ ದೆವ್ವನೋ ಏನೋ ನಮ್ಮ ಮನೆ ಬಂದ್ಬಿಟ್ಟು ನಮ್ಮ ಜೀವ ತಿಂತಾ ಇದೆ. ಮನೆ ಬಿಟ್ಟು ಮೊದಲು ಹೋಗ್ಬೇಕು. ಜಿನ್, ಮೊದಲು ನನಗೆ ಸಹಾಯ ಮಾಡು. ಬೇಗ ಬೇಗ. ಅಕ್ಲೆಕ್ ಡಕ್ಲೆಕ್ ಬುಳ್ಬುಳ್ ಜಂಪ್. ಬಾರ್ಬಿ, ಜಿನ್. ಬಾರ್ಬಿ, ಹೇಳಿ ಬಾರ್ಬಿ, ನನ್ನಿಂದ ನಿಮ್ಗೆ ಏನಾದರೂ ಸಹಾಯ ಬೇಕಾ? ಜಿನ್ ಜಿನ್ ಜಿನ್, ಹೌದು, ನಮ್ಮ ಮನೆಯಲ್ಲಿ ಏನಂತಾನೆ ಗೊತ್ತಿಲ್ಲ, ಒಂಥರ ಹೊಗೆ ತರ ಒಂದು ರೂಪ ಇದೆ. ಅದು ಯಾಕಾದ್ರೂ ನಮ್ಮ ಮನೆ ಬಂದಿದೆ. ಅದು ಏನಂತ ಹೇಳಿ ಜಿನ್. ಒಂದ್ ನಿಮಿಷ ಬಾರ್ಬಿ, ಹೇಳ್ತೀನಿ. ಅದೊಂದು ಹುಡುಗನ ಆತ್ಮ ಬಾರ್ಬಿ. ಏನು? ಹುಡುಗನ ಆತ್ಮನ? ಜಿನ್ ಜಿನ್, ಏನ್ ಹೇಳ್ತಾ ಇದೀಯ ಜಿನ್? ಆತ್ಮ ಅಂತ ಹೇಳಿದ್ರೆ ದೆವ್ವ ತಾನೇ? ಹೌದು ಬಾರ್ಬಿ. ಜಿನ್ ಜಿನ್, ಆ ಆತ್ಮ ಯಾಕೆ ನಮ್ಮ ಮನೆಗೆ ಬಂದಿದೆ? ಪ್ಲೀಸ್ ಜಿನ್, ಅದನ್ನ ಇಲ್ಲಿಂದ ಓಡಿಸು ಜಿನ್. ಬಾರ್ಬಿ, ನನ್ನನ್ನ ಕ್ಷಮಿಸಬೇಕು. ಒಂದಿನಕ್ಕೆ ಒಂದೇ ಸಲ ಸಹಾಯ ಮಾಡಕ್ಕಾಗತ್ತೆ. ನಿನ್ನ ಒಂದೇ ಸಲ ಸಹಾಯ ಮಾಡಕ್ಕಾಗತ್ತಾ? ಈ ತರ ಕಷ್ಟದಲ್ಲಿರುವಾಗ್ಲೂ ಒಂದೇ ಸಲ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಜಿನ್. ಮುಖ ಹಂಗಿಕೊಂಡ್ರೆ ಅಯ್ಯೋ ಪಾಪ ಅಂತಾರ? ಅದೆಲ್ಲ ಏನಿಲ್ಲ. ನಿನ್ನಿಂದ ನನಗೇನು ಪ್ರಯೋಜನ ಇಲ್ಲ. ಇಲ್ಲಿಂದ ಮೊದಲು ಹೋಗು, ನಾಳೆ ಬರ್ತೀಯಂತೆ. ಅಯ್ಯೋ, ಆ ದೆವ್ವನ ಏನ್ ಮಾಡೋದೀಗ? ಒಳ್ಳೆ ಐಡಿಯಾ. ಎಲ್ಲಾ ದೆವ್ವಗಳಿಗೂ ದೇವ್ರಂದ್ರೆ ಹೆದರಿಕೆ ಇರತ್ತೆ. ದೇವ್ರ ಫೋಟೋನ ಈ ದೆವ್ವನಿಗೆ ತೋರಿಸಿ ಓಡಿಸ್ತೀನಿ. ಏ ಅಚ್ಚು, ಏನೇ ಮಾಡ್ತಾ ಇದೀಯಾ? ಹೆದರಿಕೆ ಆಗ್ತಾ ಇದೆ, ಬಾರೆ. ಹೀಗೆಂಗಾದ್ರೂ ಮಾಡಿ ನಮ್ಮ ಅಕ್ಕ ಮೀನಾ ಇಬ್ರು ಆ ಪೇಟಾತ್ಮದ ಹತ್ರ ಸಿಕ್ಕಾಕೊಂಡಿದ್ದಾರೆ. ನೀನೇ ಕಾಪಾಡ್ಬೇಕು, ಆಯ್ತಾ? ಏ ದೆವ್ವ, ಬರ್ತೀನಿ. ನಮ್ಮನೆಗೆ ಬಂದು ನಮ್ಗೆ ಟಾರ್ಚರ್ ಕೊಡ್ತೀಯಾ? ಹೀಗ್ ನೋಡು ನಿನ್ನ ಹೆಂಗ್ ಓಡಿಸ್ತೀನಿ ಅಂತ. ಲಾಲೆಲಾ ಲಾಲೆಲಾ
ಸೇರಿ ಒಂದ್ಸಲ ಜೈ ಆಂಜನೇಯ ಅಂತ ಹೇಳೋಣ. ಆಯ್ತಚ್ಚು, ಜೈ ಆಂಜನೇಯ. ಅಚ್ಚೋ ಅನೋ ನೀನಾ? ಅಮ್ಮ, ನೀವ್ ಇಲ್ದಿರೋ ಸಮಯದಲ್ಲಿ ಏನೇನೆಲ್ಲ ನಡೀತು ಗೊತ್ತಾ? ಏನಾಯ್ತನೋ? ಅಚ್ಚು ನೀನು ಜಗಳ ಮಾಡ್ಕೊಂಡ್ರಾ? ಅಚ್ಚು ಯಾವಾಗ ನೋಡಿದ್ರೆ ನಾನು ಜಗಳ ಮಾಡ್ಕೊಂಡೇ ಇರ್ತೀವಮ್ಮ. ಮತ್ತಿಲ್ವಾ 5 ನಿಮಿಷ ನಾವು ಮನೇಲಿ ಇಲ್ಲ ಅಂದ್ರೆ ಇಬ್ರು ಜಗಳ ಮಾಡ್ಕೊಳ್ಳೋದೆ. ಮತ್ತೇನ್ ಕೆಲಸ ಮಾಡ್ತೀರಾ? ಮೀನಾ ಬಂದ್ಮೇಲೆ ಸ್ವಲ್ಪ ನಿಮ್ಮಿಬ್ರದ್ದು ಜಗಳ ಕಡಿಮೆ ಆಗಿದೆ. ಅಮ್ಮ, ನಾವು ಜಗಳ ಮಾಡ್ಕೊಂಡಿಲ್ಲ. ಮನೆ ಒಳಗಡೆ ಒಂಥರ ವಿಚಿತ್ರವಾಗಿ ಒಂದು ರೂಪ ಬಂತಮ್ಮ. ಅಯ್ಯೋ ಅನು, ಏನ್ ಹೇಳ್ತಿದ್ಯಾ? ಅಮ್ಮ, ಹೌದಮ್ಮ, ಒಂಥರ ರೂಪ ಅಮ್ಮ. ಅದು ನೋಡಿದ್ರೆ ಪ್ರೇತಾತ್ಮ ತರ ಕಾಣ್ತಾ ಇದೆ ಅಮ್ಮ. ನಮ್ಮನ್ನ ನೋಡಿ ನಗಾಡೋದು, ಆಮೇಲೆ ನಮ್ಮನ್ನ ಹೊಡೆಯಕ್ ಬರೋದು, ಆಮೇಲೆ ಮೀನಾ ಇದಾಳಲ್ಲ, ಮೀನನ್ನ ಒಂದು ಹೊಡೆತ ಹೊಡೆದ್ಬಿಟ್ಟು ಗೊತ್ತಮ್ಮ. ಅಯ್ಯೋ ಮೀನಾ, ಏನಾಯ್ತು ನಿನಗೆ? ಅತ್ತೆ, ನಾನು ಜೋರ್ ಮಾಡಿ ಮಾತಾಡಿದ್ನ, ಅದಕ್ಕೆ ನನ್ನನ್ನ ಒಂದು ಹೊಡೆತ ಹೊಡೆದ್ಬಿಟ್ಟು ಸ್ವಲ್ಪ ನೋವಾಯ್ತು ಅಷ್ಟೇ, ಏನಾಗ್ಲಿಲ್ಲ. ಅಯ್ಯೋ, ಆಮೇಲೆ ಅಚ್ಚು ಇದಾಳಲ್ಲಮ್ಮ, ಆಂಜನೇಯರ್ ಫೋಟೋ ತಂದು ತೋರಿಸಿದ ತಕ್ಷಣ ಓಡೋಬಿಡ್ತಮ್ಮ ಅದು. ಹೌದಾ ಅಚ್ಚು, ಒಳ್ಳೆ ಕೆಲಸ ಮಾಡಿದ್ಯಾ. ಮನೇಲಿ ಇಲ್ದೇ ಇರೋ ಟೈಮಲ್ಲಿ ಏನೆಲ್ಲ ನಡೆದೋಗಿದೆ ರೀ. ನೋಡಿದ್ರಾ, ನಾವು ಅನ್ಕೊಂಡಿದ್ದು ನಿಜ ಆಗ್ಬಿಡ್ತು. ಅದೇನೋ ಒಂದ್ ವಿಷಯಕ್ಕೆ ನಮ್ಮ ಮನೆ ಒಳಗಡೆ ಬಂದಿರೋದು. ಮಕ್ಕಳನ್ನ ಮೊದ್ಲು ಇಲ್ಲಿಂದ ಕಳಿಸ್ಬಿಡ್ಬೇಕು, ಇಲ್ಲಿ ಇಟ್ಕೊಂಡಿರೋದು ಬೇಡ. ಹೌದು ಸ್ವೀಟಿ, ಮೊದಲು ಮಕ್ಕಳನ್ನ ಇಲ್ಲಿಂದ ಕಳಿಸ್ಬಿಡೋಣ. ಆಯ್ತು ರೀ, ಹೆಂಗೂ ಟೈಮ್ ಆಗ್ತಾ ಬರ್ತಾ ಇದೆ. ಮೊದ್ಲು ಮಕ್ಕಳನ್ನ ಕರ್ಕೊಂಡು ಹೋಗಿ ಅಕ್ಕನ ಮನೇಲಿ ಬಿಟ್ಟು ಬನ್ನಿ. ಅಚ್ಚು, ಮೀನಾ, ಅನು, ನೀವು 3 ಜನನು ದೊಡ್ಡಮ್ಮನ ಮನೆಗೆ ಹೋಗಿ ಆಯ್ತಾ? ಅಚ್ಚು, ಅನು, ನಾನು ಹೇಳೋ ಮಾತು ಕೇಳಿ. ಯಾಕೆ ಏನು ಅಂತಲ್ಲ ನೀವು ನನಗೆ ಪ್ರಶ್ನೆ ಮಾಡ್ತಾ ಇರಬೇಡಿ ಆಯ್ತಾ? ಮೊದ್ಲು ಬೇಗ ಇಲ್ಲಿಂದ ನೀವು ದೊಡ್ಡಮ್ಮನ ಮನೆಗೆ ಹೋಗ್ಬಿಡಿ. ಅಮ್ಮ, ಯಾಕಮ್ಮ, ಏನಾಯ್ತು? ನಾವೇ ಆ ದೆವ್ವನ್ನ ಓಡಿಸ್ಬಿಟ್ವಲ್ಲ, ಮತ್ತೆ ಯಾಕೆ ನೀವು ನಮ್ಮನ್ನ ಅಲ್ಲಿ ಹೋಗಕ್ಕೆ ಕೇಳ್ತಾ ಇದ್ದೀರಾ? ಅಚ್ಚು, ನಾನು ಹೇಳೋ ಮಾತು ಕೇಳು, ಮೊದ್ಲು ಇಲ್ಲಿಂದ ಹೋಗು. ಆ ದೆವ್ವನ ಈ ಮನೆ ಬಿಟ್ಟು ಓಡಿಸ್ಬೇಕು. ಸ್ವಾಮೀಜಿಗಳು ಬರ್ತೀನಿ ಅಂತ ಹೇಳಿದ್ದಾರೆ, ನೀವೆಲ್ಲ ಇಲ್ಲಿ ಇರಬೇಡಿ. ಓ ಹೌದಾ, ಆಯ್ತಮ್ಮ, ಹೋಗ್ತೀನಿ. ಗಾಡಿ ಸ್ಟಾರ್ಟ್ ಮಾಡ್ತೀನಿ ಬನ್ನಿ. ಅಮ್ಮ, ನಾನು ಸ್ಕೂಲ್ ಬ್ಯಾಗ್ ತಗೊಂಡು ಹೋಗ್ತೀನಿ. ಅಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ಓದ್ತೀನಿ ನಮ್ಮ ಅಲ್ಲಿ ಕುತ್ಕೊಂಡು. ಆಯ್ತನು? ಅಚ್ಚು, ಅಕ್ಕ ನೋಡು ಸ್ಕೂಲ್ ಬ್ಯಾಗ್ ತಗೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನೀನು ಸ್ಕೂಲ್ ಬ್ಯಾಗ್ ತಗೊಂಡು ಹೋಗು ಆಯ್ತಾ? ಅಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇರಬೇಡ, ಓದ್ತಾ ಇರು. ಮೀನಾ, ನೀನು ಅಷ್ಟೇ. ಆಯ್ತತೆ. ಅಲ್ಲೋದ್ರೆ ಅದು ಸ್ವಲ್ಪ ತಾಟಾಡೋಣ ಅಂತ ನೋಡಿದ್ರೆ ಅಲ್ಲೋಗಿನೂ ಹೋಮ್ವರ್ಕ್ ಓದ್ಬೇಕು, ಎಲ್ಲ ಮಾಡ್ಬೇಕಂತೆ. ಛೇ, ಎಲ್ಲ ಅಕ್ಕ ಮಾಡಿದ್ದೆ. ಆ ದೆವ್ವ ಮೀನನ್ ಹೊಡೆಯೋದ್ ಬದಲು ಅಕ್ಕನ 2 ಹೊಡೆತ ಹೊಡೆದಿದ್ರೆ ಸಮಾಧಾನ ಆಗ್ತಾ ಇತ್ತು. ಛೇ. ಅಚ್ಚು, ಹೋಗು, ಪಪ್ಪ ವೇಟ್ ಮಾಡ್ತಾ ಇದ್ದಾರೆ, ಬ್ಯಾಗ್ ತಗೊಂಬಾ. ಆಯ್ತಮ್ಮ. ಬನ್ನಿ ಸ್ವಾಮೀಜಿ, ಬನ್ನಿ. ನೀವೆಲ್ಲ ನಮ್ಮ ಮನೆ ಒಳಗಡೆ ಬರೋದಕ್ಕೆ ನಾವೆಷ್ಟು ಪುಣ್ಯ ಮಾಡಿರ್ತೀವೋ ಏನೋ. ಬನ್ನಿ ಸ್ವಾಮೀಜಿ, ಕೂತ್ಕೊಳ್ಳಿ. ಏನಾದ್ರೂ ತರಬೇಕಾ ಸ್ವಾಮೀಜಿ? ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನನಗೇನು ಬೇಡ ಮಗಳೇ, ಆ ಪ್ರೇತಾತ್ಮ ಎಲ್ಲಿದೆ ಅಂತ ನಾನು ನೋಡ್ಬೇಕು. ನೀವು ಮನೆ ಬಿಟ್ಟು ಸ್ವಲ್ಪ ಹೊರಗಿರ್ತೀರಾ? ಆಯ್ತು ಸ್ವಾಮಿ, ನಾವೆಲ್ಲ ಹೊರಗಿರ್ಬೇಕಾ? ಹೌದು ಮಗಳೇ, ನೀವೆಲ್ಲ ಇಲ್ಲಿದ್ರಿ ಅಂತ ಹೇಳಿದ್ರೆ ತುಂಬಾ ಹೆದರ್ಕೊಳ್ತೀರಾ. ಅದಕ್ಕೆ ನೀವು ಸ್ವಲ್ಪ ಹೊತ್ತು ಹೊರಗಿರಿ ಸಾಕು, ಆಮೇಲೆ ನಾನೇ ಕರಿತೀನಿ ನಿಮ್ಮನ್ನ. ಆಯ್ತು ಸ್ವಾಮೀಜಿ. ಸ್ವೀಟಿ, ಸ್ವಾಮೀಜಿ ಹೇಳಿದ್ದು ಕೇಳಿಸ್ತಾ? ಮನೆ ಬಿಟ್ಟು ಮೊದ್ಲು ಹೊರಗಡೆ ಹೋಗ್ಬೇಕಂತೆ. ಅವ್ರೇನೋ ಪೂಜೆ ಗೀಜೆ ಮಾಡ್ಬೋದೇನೋ. ಬಾ, ಮೊದ್ಲು ಹೊರಗಡೆ ಹೋಗೋಣ. ಆಯ್ತಕ್ಕ. ಅಲ್ಲ ತಡಿ, ಒಂದ್ ಕೇಳ್ಬೇಕು ಅವ್ರ ಹತ್ರ. ಸ್ವಾಮೀಜಿ, ನಿಮ್ಮ ಹತ್ರ ಕೇಳೋಣ ಅಂತ ಸ್ವಾಮೀಜಿ. ತಾವುಗಳು ಈ ಕಾಗೆಹಳ್ಳಿಯಲ್ಲಿ ಎಲ್ಲಿ ವಾಸವಾಗಿದ್ದೀರಾ ಅಂತ ತಿಳ್ಕೋಬೋದ ಸ್ವಾಮೀಜಿ? ಹಾಳಾಗೋಯ್ತು ಬಾಸ್, ನಾವ್ ಎಲ್ಲಿದೀವಿ ಅಂತ ಕೇಳ್ತಾ ಇದಾರೆ ಬಾಸ್. ಏನ್ ಹೇಳ್ತೀರಾ ಬಾಸ್ ಅವರಿಗೆ? ತುತ್ತರಿಕೆ, ಬಾಯ್ ಮುಚ್ಚೋ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಗಳೇ, ನಿಮಗೆ ನಾನು ಎಲ್ಲಿದ್ದೀನಿ ಅಂತ ಯಾಕೆ ಗೊತ್ತಾಗ್ಬೇಕು? ಸ್ವಾಮೀಜಿ, ಅದೇನೂ ಇಲ್ಲ, ನನ್ಗೂ ಬಹಳ ಕಷ್ಟ ಇದೆ ಸ್ವಾಮೀಜಿ. ಅದನ್ನ ನಾನು ನಿಮ್ಮ ಹತ್ರ ಹೇಳೋಣ ಅಂತಾನೆ ಸ್ವಾಮೀಜಿ ನೀವು ಎಲ್ಲಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ಹೋ, ಹಾಗಾ? ಆಯ್ತು ಮಗಳೇ, ನಾನು ಇಲ್ಲಿಂದ ಹೊರಡುವಾಗ ನಾನು ಎಲ್ಲಿದ್ದೀನಿ ಅಂತ ಹೇಳ್ತೀನಿ. ಆಯ್ತು ಸ್ವಾಮೀಜಿ, ನೀವೇ ನನ್ನ ಕಷ್ಟನ ಪರಿಹಾರ ಮಾಡ್ಕೊಡ್ಬೇಕು. ಆಯ್ತು ಮಗಳೇ, ಅದೇನ್ ಕಷ್ಟ ಇದ್ರೇನೋ ನಾವು ಪರಿಹಾರ ಮಾಡ್ತೀವಿ, ನೀವೇನು ಚಿಂತೆ ಮಾಡಬೇಡಿ. ಆಯ್ತು ಸ್ವಾಮೀಜಿ, ನಿಮ್ಮ ಹತ್ರ ಇನ್ನೊಂದು ವಿಷಯ ಹೇಳ್ಬೇಕು. ಇದಕ್ಕೂ ಮುಂಚೆ ಕುಳ್ಳಕ್ಕೆ ಗುಂಡಕ್ಕೆ ನಿಮ್ ತರನೇ ನೋಡಕ್ಕಿಬ್ರು ಗುರುಜಿಗಳಂತ ಹೇಳಿ ನಮ್ಮ ಹತ್ರ ಇರೋಂತ ಒಡವೆನೆಲ್ಲ ದೋಚ್ಕೊಂಡೋಗಕ್ ನೋಡಿದ್ರು. ನಾವ್ ಹಂಗೆ ಮೋಸ ಆಗ್ಬಿಡ್ತೀವ, ಅವ್ರನ್ನ ಬಿಡ್ಲೇ ಇಲ್ಲ, ಪೊಲೀಸಿಗೆ ಕೊಟ್ಬಿಟ್ವಿ. ಅವ್ರೇನಾದ್ರೂ ಈಗ ಸಿಗ್ಬೇಕಲ್ಲ, ಕೈ ಕಾಲು ಮುರ್ದಾಕ್ಬಿಡ್ತೀನಿ. ಹಂಗೇನಾದ್ರೂ ನೀವ್ ಇರ್ತೀರೇನೋ ಅಂತ ಸ್ವಲ್ಪ ಡೌಟ್ ಆಯ್ತು. ಆದ್ರೆ ನೀವೆಲ್ಲ ನಮ್ ಕಣ್ಣಿಗೆ ಆತರ ಕಾಣ್ತಾ ಇಲ್ಲ ಸ್ವಾಮೀಜಿ. ನೀವು ಜಗದ್ಗುರು ತರ ಕಾಣ್ತಾ ಇದ್ದೀರಾ. ನೀವೇ ನಮ್ ಕಷ್ಟನೆಲ್ಲ ತೀರಿಸ್ಬಿಡ್ಬೇಕು. ಅದೇನ್ ಕೇಳ್ತಿರೋ ಎಲ್ಲನೂ ನಾನು ಕೊಡ್ತೀನಿ. ಆಯ್ತಾ ಸ್ವಾಮೀಜಿ? ಬನ್ನಿ ಹೋಗೋಣ. ನೋಡಿ ಬಾಸ್, ನಮ್ಮನ್ನೇ ಅವರು ಕ್ಯಾಕಲ್ಸಿ ಉಗಿದ್ಬಿಟ್ಟು ಹೋಗ್ತಾ ಇದಾರೆ ಬಾಸ್. ಬಾಸ್ ಸ್ವಲ್ಪ ಹುಷಾರಾಗಿರ್ಬೇಕು ಬಾಸ್. ಒಂಚೂರ್ ಮಿಸ್ ಆಗಿ ನಾವೇ ಅಂತ ಗೊತ್ತಾಯ್ತು ಅಂದ್ರೆ ಅಷ್ಟೇ, ಆ ಅಮ್ಮ ನಮ್ಮನ್ನ ಕಿತ್ತು ಬಿಸಾಡ್ಬಿಡತ್ತೆ ಬಾಸ್. ಹೌದು ಕಣ ಗುಂಡ, ಸರಿ ಬಾ, ನಾವ್ ಬಂದಿದ್ ಕೆಲ್ಸನ ನೋಡೋಣ. ಮೊದ್ಲು ಹೋಗಿ ಗೋಣಿ ಚಿಂದಲ್ಲಿ ಏನೇನಾಗತ್ತೆ ಎಲ್ಲ ತುಂಬಿಸ್ಕೊಂಡ್ಬಿಟ್ಟು ಹಿಂಗಡೆ ದಾರಿ ಇದೆಯಾ ನೋಡೋಣ, ಹಂಗ ಹೋಗ್ಬಿಡೋಣ. ಏನಂತೀಯ? ಆಯ್ತು ಬಾಸ್. ಬಾಸ್, ಇವರು ಈ ಮನೆ ಕರೆದಿದ್ದು ಇಲ್ಲೆಲ್ಲೋ ಪ್ರೇತಾತ್ಮ ಇದೆ ಅಂತ ಬಾಸ್. ನಾವು ಸುಮ್ನೆ ಒಳಗೋಗಿ ಏನಾದ್ರೂ ಆಗ್ಬಿಟ್ರೆ ಏನ್ ಮಾಡೋದು ಬಾಸ್? ತರಿಕೆ ಲೋ, ಇದು ಎಷ್ಟೇ ಶತಮಾನ ಈ ಇದ್ರಲ್ಲೋಗಿ ದೆವ್ವ
ಗಿವ್ವ ಅಂತಲ್ಲ ಇದೆಲ್ಲ ನಂಬ್ತೀಯ? ನಾನೆಲ್ಲ ಒಂಚೂರು ನಂಬಲ್ಲ. ಬಾರೋ, ಅದೇನಾದ್ರೂ ದೆವ್ವ ಇದ್ರೇನೋ ಆ ಕರ್ಮನ ನಾನೇ ಓಡಿಸ್ತೀನಿ. ಬಾ ನೀನ್ ಬಾ, ಹೋಗೋಣ. ಆಯ್ತು ಬಾಸ್. ಲೋ ಗುಂಡ, ಇಲ್ಲಿ ಯಾಕೋ ಬಂದೆ? ಇದು ಸ್ಟೋರ್ ರೂಮ್ ಕಣೋ, ಇಲ್ಲೇನೋ ಸಿಗತ್ತೆ, ಇಲ್ಲೇನು ಸಿಗಲ್ಲ. ನಡಿಯೋ, ಬೆಡ್ರೂಮ್ ಎಲ್ಲಿದೆ ನೋಡು, ಅಲ್ಲೇ ಕಣೋ ಎಲ್ಲಾನು ಇಟ್ಟಿರ್ತಾರೆ. ಹೌದು ಬಾಸ್. ಬಾಸ್, ತುಂಬಾ ಹೊಟ್ಟೆ ಹಶ್ವಾಗ್ತಿದೆ ಬಾಸ್. ಇಲ್ಲೇನಾದ್ರೂ ತಿನ್ನಕ್ಕಿದೆ, ತೆಗೆದು ತಿನ್ನೋಣ ಬಾಸ್. ತರಿಕೆ, ಎಲ್ಲಿ ಬಂದ್ರೇನು ತಿನ್ನದೇ ಆಯ್ತು ಕಣ ನಿಂಗೆ. ಲೋ ಗುಂಡ, ಇಲ್ಲಿ ನೋಡೋ ಕ್ಯಾಮ್ರಾ. ಬಾಸ್, ಹೌದು ಬಾಸ್. ಬಾಸ್, ಇದು ನೋಡಿದ್ರೆ ತುಂಬಾ ಕಾಸ್ಟ್ಲಿ ಕ್ಯಾಮ್ರಾ ತರ ಇದೆ ಬಾಸ್. ಇದನ್ನ ನಾವು ತಗೊಂಡ್ರೆ ಎಲ್ಲಿ ಬೇಕಾದ್ರೂ ಅಲ್ಲಿ ಹೋಗಿ ಫೋಟೋ ತೆಗಿಬಹುದು ಬಾಸ್. ತರಿಕೆ, ಲೋ, ಇದ್ರಲ್ಲಿ ಫೋಟೋ ತೆಗ್ದು ಆಮೇಲೆ ಪೊಲೀಸ್ ನಮ್ಮನ್ನ ಹುಡ್ಕೊಂಡ್ ಬರಕ್ಕ? ಇದೆಲ್ಲ ಬೇಡ ಕಣೋ, ಇದನ್ನ ತಗೊಂಡೋಗಿ ಹೊರಗಡೆ ಸೇಲ್ ಮಾಡ್ಬಿಡೋಣ, ಏನಂತ್ಯ? ಹ್ಞೂ ಬಾಸ್, ಹಂಗೂ ಮಾಡ್ಬೋದು. ಗುಂಡ, ತುಂಬಾ ಕಾಸ್ಟ್ಲಿ ಕ್ಯಾಮ್ರಾ ತರ ಕಾಣ್ತಾ ಇದೆ ಕಣೋ. ಹೊರಗಡೆ ಮಾರಿದ್ರೆ ಕಡಿಮೆ ಅಂದ್ರೆ ಒಂದು 50,000 ಸಿಗ್ಬೋದೇನೋ ಕಣೋ ಇದಕ್ಕೆ. ಹೌದಾ ಬಾಸ್? ಬಾಸ್, ಏನ್ ಬಾಸ್ ಒಂಥರ ಸೌಂಡು? ಲೋ, ಹೌದು ಕಣೋ, ಏನೋ ಒಂಥರ ಸೌಂಡು. ನೀನೇ ಆತರ ಮಾಡ್ದೆ ಅನ್ಕೊಂಡೆ ನಾನು. ಇಲ್ಲ ಬಾಸ್, ನಾನೆಲ್ಲ ಏನು ಮಾಡ್ಲಿಲ್ಲ ಬಾಸ್. ಈ ಮನೇಲಿ ಏನೋ ಇರಂಗಿದೆ ಬಾಸ್. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ ಸಬ್ಸ್ಕ್ರೈಬ್